ಸಾವಿನಲ್ಲೂ ಈ ಇಬ್ಬರು ಯುವಕರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡುವ ಮೂಲಕ 6 ಜನರಿಗೆ ಮರುಜನ್ಮ ನೀಡಿದ ಸ್ಟೋರಿ ಇಲ್ಲಿದೆ ನೋಡಿ. ಸಾವಿನಲ್ಲೂ ಸಾರ್ಥಕತೆ, ಇಬ್ಬರು ಯುವಕರಿಂದ ಅಂಗಾಂಗ ದಾನ, 6 ಜನರಿಗೆ ಮರುಜನ್ಮ. ಮೆದುಳು ನಿಷ್ಕ್ರಿಯಗೊಂಡು ಮೃತಪಟ್ಟಿದ್ದ ಇಬ್ಬರು ಯುವಕರ ಅಂಗಾಂಗಗಳನ್ನು ಪಡೆಯುವಲ್ಲಿ ನಿಮಾನ್ಸ್ ಆಸ್ಪತ್ರೆಯ ಡಿಸಿಪ್ಲಿನರಿ ಟೀಮ್, ಬ್ರೀಫ್ ಕೌನ್ಸಿಲರ್ಗಳು ಯಶಸ್ವಿಯಾಗಿದ್ದಾರೆ. ನಿಮಾನ್ಸ್ ಆಸ್ಪತ್ರೆಯ ಇತಿಹಾಸದಲ್ಲೇ ಏಕಕಾಲಕ್ಕೆ 2 ಕುಟುಂಬದವರನ್ನ ಮನವೊಲಿಸಿ ಸಾವಿನಂಚಿನಲ್ಲಿದ್ದ ರೋಗಿಗಳಿಗೆ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ನಿಮಾನ್ಸ್ ಆಸ್ಪತ್ರೆ ಆ ರೋಗಿಗಳಿಗೆ ಮರುಜನ್ಮ ನೀಡಿದೆ. ನಾವು ಆರ್ಗನ್ ಡೊನೇಷನ್ ಅಂತ ಮಾಡೋ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಬಂದಿದೆ. ಅದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬ್ರೈನ್ ಡೆತ್ ಆಗಿದ್ರೆ ಅಂದರೆ ಮೆದುಳು ಕೆಲಸ ಮಾಡ್ತಾ ಇಲ್ಲ, ಚಾನ್ಸ್ ಇಲ್ಲ ಅಂತ ಹೇಳಿದಾಗ ಆ ಫ್ಯಾಮಿಲಿಗಳನ್ನು ಒಪ್ಪಿಸಿ ಆ ಒಂದು ಆರ್ಗನ್ನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ಒಂದು ಜೀವನ ದಾನದ ಥರ ಕೊಡೋ ಒಂದು ಅರೇಂಜ್ಮೆಂಟ್ ಇದೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕೌನ್ಸಿಲರ್ಸ್ ಇರ್ತಾರೆ. ಕರ್ನಾಟಕ ಸರ್ಕಾರ ಹಾಗೂ ನಿಮ್ಹಾನ್ಸ್ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಆ ಮನ ಒಲಿಸೋದು ಫ್ಯಾಮಿಲಿ ಮೆಂಬರ್ಸ್ಗೆ. ಈ ಥರ ಬ್ರೈನ್ ಡೆತ್ ಆಗಿರೋದ್ರಿಂದ ನೀವು ಈ ಒಂದು ಆರ್ಗನ್ಸನ್ನು ದಾನ ಮಾಡಿದ್ರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ, ಆ ಒಂದು ಅರಿವು ಮೂಡಿಸ್ತೀವಿ. ಅವ್ರಿಗೆ ಒಪ್ಪಿಗೆ ಮಾಡಿದ್ಮೇಲೆ ನಮ್ಮ ಕೋಆರ್ಡಿನೇಟರ್ಸ್ ಈ ಪ್ರೋಸೆಸ್ಸನ್ನು ಮಾಡ್ತಾರೆ. ಫುಲ್ ಟೈಮ್ ಕೌನ್ಸಿಲರ್ಸ್ ಇದ್ದಾರೆ. ಕಳೆದ 15 ದಿನಗಳ ಹಿಂದೆ ಗುಲ್ಬರ್ಗ ಜಿಲ್ಲೆಯ ಗೋಣಗಿ ಗ್ರಾಮದ 33 ವರ್ಷದ ಕೈಲಾಸ್ ಹಾಗೂ ಆಂಧ್ರಪ್ರದೇಶದ ಕಡಪದ 27 ವರ್ಷದ ಸುರೇಂದ್ರ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೆದುಳು ನಿಷ್ಕ್ರಿಯಗೊಂಡು ಮೃತಪಟ್ಟಿದ್ದಾರೆ. ಈ ವೇಳೆ ಮೃತ ಯುವಕರ ಕುಟುಂಬಸ್ಥರನ್ನ ಸಂಪರ್ಕಿಸಿದ ಡಾಕ್ಟರ್ ಕಣ್ಮಣಿ ತಂಡದ ಬ್ರೀಫ್ ಕೌನ್ಸಿಲರ್ಗಳು ಸತತ 27 ಬಾರಿ ಅವರನ್ನ ಮನವೊಲಿಸಿ ಅಂಗಾಂಗ ದಾನಗಳನ್ನು ಮಾಡಲು ಒಪ್ಪಿಸಿದ್ದಾರೆ. ವಾರದ ನಂತರ ಇಲ್ಲೆಲ್ಲ ಟ್ರೀಟ್ಮೆಂಟ್ ಆಗಿದೆ, ಸರ್ಜರಿನೂ ಆಗಿದೆ. ಒಂದು ವಾರ ಆಯಿತು, ಅವನ ಮೆದುಳೆಲ್ಲ ನಿಷ್ಕ್ರಿಯ ಆಗಿದೆ ಅಂತ ಡಾಕ್ಟರ್ಸ್ ಹೇಳಿದರು. ಹೇಳಿದ ತಕ್ಷಣ ಇನ್ನೊಬ್ಬರಿಗೆ ದಾನಿ ರೂಪದಲ್ಲಿ ಏರ್ಪಡಿಸ್ಕೊಳ್ಳೋನು, ದಾನಿ ರೂಪದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾ ಇದ್ದೀನಿ. ನಾವು ಸ್ವಯಂ ಪ್ರೇರಿತವಾಗಿ ಫ್ಯಾಮಿಲಿಯಲ್ಲಿ ನಾವು ಇಬ್ಬರು ಗಂಡ ಹೆಂಡತಿ ಒಂದು ನಿರ್ಧಾರ ಮಾಡಿದ್ದೀವಿ. ನನ್ನ ಮಗ ಎಲ್ಲಾರ ಇದನ್ನು ಜೀವಂತವಾಗಿರಲಿ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ. ಸರ್, ಇದು ಈ ಕೇಸು ಒಂದು ಕಡಪ ಡಿಸ್ಟ್ರಿಕ್ಟ್ ಇಂದ ಬಂದಿತ್ತು, ಆಂಧ್ರ ಪ್ರದೇಶದ್ದು. ಎರಡನೇದು ಗುಲ್ಬರ್ಗಾದಿಂದ ಬಂದಿತ್ತು. ಈ ಕಡಪ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದು ಆಕ್ಚುಲಿ ನಾವು ಹೋದ ಶನಿವಾರದಿಂದಾನೇ ನಾವು ಮೊಬಿಲೈಸ್ ಅಂದ್ರೆ ಏನು, ಅವ್ರ ಫ್ಯಾಮಿಲಿ ಈ ಕೇಸಲ್ಲಿ ನೀವು ಕೇಳ್ದಂಗೆ 27 ಸಲ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿದ ಮೇಲೆ ಮೊನ್ನೆ ನಮಗೆ ಅವ್ರು ಕನ್ಸೆಂಟ್ ಕೊಟ್ಟಿದ್ದು. ಒಂದು ವಾರದಿಂದ ನಾವು ಅವ್ರ ಜೊತೆನಲ್ಲೇ ಇದ್ದೀವಿ. ಬಟ್ ಇವಾಗ ನಾವು ಡೋನರ್ನ ನಾವು ಆರ್ಟಿಫಿಷಿಯಲ್ ಅಲ್ಲಿ ಮೇಂಟೈನ್ ಮಾಡೋದ್ರಿಂದ ಯಾವ್ದು ಚೆನ್ನಾಗಿದೆಯೋ ಅದಷ್ಟೇ ಡಾಕ್ಟರ್ಸ್ ಟೀಮ್ ಡಿಸೈಡ್ ಮಾಡುತ್ತೆ ಸರ್. ಸರ್ಜರಿ ಟೀಮ್ ಡಿಸೈಡ್ ಮಾಡಿ ಸರ್ ಇವಾಗ ಒಂದು ಕೇಸ್ ಅಂತೂ ಆಗಿದೆ, ರಿಟ್ರೀವ್ ಮಾಡಿ ಆಯಿತು. ನಾವು ಬಾಡಿ ಹ್ಯಾಂಡ್ ಓವರ್ ಸಹ ಮಾಡಿದ್ವಿ. 2 ಕಿಡ್ನೀಸು ಮತ್ತು ಹಾರ್ಟ್ ವ್ಯಾಲ್ವ್ಸ್ ತೊಗೊಂಡಿದ್ದೀವಿ ಸರ್. ಅಂದರೆ ಹೃದಯದ ಕವಟಗಳನ್ನ ಮತ್ತು 2 ಕಿಡ್ನೀಸ್ನ ತೊಗೊಂಡಿದ್ದಾರೆ. ಈಗ 2ನೇ ಕೇಸು OT ನಡೀತಾ ಇದೆ ಸರ್. OTಗೆ ಶಿಫ್ಟ್ ಮಾಡಿದ್ದೀವಿ ನಾವು. ಕಣ್ಣು, ಕಿಡ್ನಿ, ಹಾರ್ಟ್ ವಾಲ್ವ್ಸ್, ಲಿವರ್ ಅಂಗಾಂಗಗಳನ್ನು ದಾನ ಮಾಡಲು ಕುಟುಂಬಸ್ಥರೇ ಒಪ್ಪಿಕೊಂಡಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದು ಇನ್ನೊಬ್ಬರ ಬದುಕಿಗೆ ಕುಟುಂಬಸ್ಥರು ನೆರವಾಗಿದ್ದಾರೆ. ಈ ವರ್ಷದಲ್ಲಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ 6 ಜನರ ಅಂಗಾಂಗಗಳನ್ನು ಪಡೆಯಲಾಗಿದ್ದು ಅಂಗಾಂಗ ದಾನದ ಬಗ್ಗೆಯೂ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.